ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಇಟ್ಟಣಗಿ. ಸ್ನೇಹಿತರೆ, ನಾನು ಸದ್ಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ದಿನಗಳಿಂದ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡಲಾಗುತ್ತಿಲ್ಲ. ತಮಗೆಲ್ಲರೂ ಗೊತ್ತಿದೆ, ಯಾಕೆ ಅಂತಂದರೆ ಲೋಕಸಭೆ ಒಂದು ಎಲೆಕ್ಷನ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡಲಾಗ್ತಿರಲಿಲ್ಲ. ಆದರೆ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಒಂದು ವಾಟ್ಸಪ್ ಗ್ರೂಪು ಕೂಡ ಇದೆ. ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಲವಾರು ಜನ ಅಭ್ಯರ್ಥಿಗಳು ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆ ಯಾವಾಗ, ಹಾಗೆ ಈ ಒಂದು ಮುಂದಿನ ನೇಮಕಾತಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಹಾಗೆ PSIಗೆ ಸಂಬಂಧಪಟ್ಟಂತೆ ಮುಂದಿನ ನೇಮಕಾತಿ ಯಾವಾಗ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲೇದಾಗಿರ್ತಕ್ಕಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಎಕ್ಸಾಮ್ ಯಾವಾಗ ಅಂತ ಹಲವಾರು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಮೊದಲೇದಾಗಿರ್ತಕ್ಕಂಥದ್ದು ಜೂನ್ ತದನಂತರದಲ್ಲಿ ಅಂದರೆ ಜೂನ್ 4ರ ನಂತರ ತಮಗೆಲ್ಲರಿಗೂ ಗೊತ್ತಿದೆ ಲೋಕಸಭೆ ಎಲೆಕ್ಷನ್ನ ರಿಸಲ್ಟ್ ಇದೆ. ಇದರ ನಂತರ ಏನಿದೆ ಅಂತಂದರೆ ಜೂನ್ 10 ಅಥವಾ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಜೂನ್ 10 ಅಥವಾ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಫಿಸಿಕಲ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಫಿಸಿಕಲ್. ಈ ಒಂದು ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಕೀ ಆನ್ಸರ್ ಇತ್ತು. ಫೈನಲ್ ಕೀ ಆನ್ಸರನ್ನು ಕೂಡ ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಅನ್ನು ನೋಡೋದಾದರೆ ಜೂನ್ 4ರ ನಂತರ ತಮಗೆಲ್ಲರಿಗೂ ಈಗಾಗಲೇ ಹೇಳಿದಾಗೆ ಇಲೆಕ್ಷನ್ ಇದೆ, ರಿಸಲ್ಟ್ ಇದೆ. ಅದರ ನಂತರದಲ್ಲಿ ಜುಲೈ ಅಥವಾ ಆಗಸ್ಟ್ನಲ್ಲಿ, ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ನಲ್ಲಿ ಈ ಒಂದು ಸಿವಿಲ್ ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಫಿಸಿಕಲ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಹೊಸ ನೇಮಕಾತಿ ಯಾವಾಗ 2024 ಮತ್ತು 25ರ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ನೇಮಕಾತಿ ಯಾವಾಗ ಅಂತ ಹಲವಾರು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿನ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ 15,000 ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿಗಳಾಗಿರ್ತಕ್ಕ G. ಪರಮೇಶ್ವರ್ ಅವರು ಒಂದು ಪೇಪರ್ ಆರ್ಟಿಕಲಲ್ಲಿ ಮಾಹಿತಿಯನ್ನು ನೀಡಿದರು. ಈ ಒಂದು ಪೇಪರ್ ಆರ್ಟಿಕಲಲ್ಲಿ ಏನಂತ ಹೇಳಿದರೆ ಅಂತಂದರೆ ಮುಂಬರುವಂಥ ಒಂದು 5 ವರ್ಷಗಳಲ್ಲಿ 15,000 ಪೊಲೀಸ್ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಅಂತ ಹೇಳಿದರು. ಹಾಗೆ ಈ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಅಂದರೆ 2024 ಮತ್ತು 25ಕ್ಕೆ ಸಂಬಂಧಪಟ್ಟಂತೆ 4,000 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ, ಹಾಗೆ 400 PSIಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಈ ಒಂದು ಪೇಪರ್ ಆರ್ಟಿಕಲಲ್ಲಿ ಹೇಳಿದರು. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ BJP ಏನಿತ್ತು, ಆ ಒಂದು BJPಯ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ 2,000 ಪೊಲೀಸ್ ಕಾನ್ಸ್ಟೇಬಲ್ಗಳ ನಗರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಏನು ಸಿಟಿಯಲ್ಲಿ ಬರ್ತದೆ, ಈ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಮಾಡಿಕೊಳ್ಳಾಗೋದು ಅಂತ ಈ ಒಂದು ಏನು ಸರ್ಕಾರ ಇದೆ, ಅದಕ್ಕಿಂತ ಬರೋಕ್ಕಿಂತ ಮುಂಚೆನೇ ಬಜೆಟ್ ಅಧಿವೇಶನದಲ್ಲಿ ಮಾಹಿತಿ ನೀಡಿದರು. ಹಾಗೆ ಇದಕ್ಕಿಂತ ಮುಂಚೆನೇ ಅಂತಂದರೆ ಏನು BJP ಸರ್ಕಾರ ಇತ್ತಲ್ಲ, ಆವಾಗ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಒಂದು ಲೆಟರ್ ಬಂದಿತ್ತು. ಈ ಒಂದು ಲೆಟರ್ದಲ್ಲಿ KSISF ನೇಮಕಾತಿಗೆ ಸಂಬಂಧಪಟ್ಟಂತೆ 1000 ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ 1000 KSISF ಪೊಲೀಸ್ ಕಾನ್ಸ್ಟೇಬಲ್ ಅಥವಾ 1000 KSISF ನೇಮಕಾತಿ ಮಾಡಿಕೊಳ್ಳೋದಾಗಂತ ಹೇಳಿದರು. ಇದರಲ್ಲಿ ಏನಪ್ಪ ಅಂದರೆ PC ಕೂಡ ಇದೆ, ಹಾಗೆ PSIನೂ ಕೂಡ ಇದೆ ಸ್ನೇಹಿತರೆ. PSI ಮತ್ತು PC ಕೂಡ ಈ ಒಂದು 1000 ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ 2024 ಮತ್ತು 25ರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಈಗಲೇ ಹೇಳಿದಾಗೆ 4,000 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಇದೆ, ಹಾಗೆ 400 PSI ಇದೆ, ಹಾಗೆ 2,000 ನಗರ ಪೊಲೀಸ್ ಕಾನ್ಸ್ಟೇಬಲ್ಗೆ ನೇಮಕಾತಿ ಇದೆ, ಹಾಗೆ 1000 KSISF ನೇಮಕಾತಿ ಅಂತ ಇದೆ ಸ್ನೇಹಿತರೆ. ಇದರಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ 4,000 ಏನು ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಇದೆ. ಇದರಲ್ಲಿ ಸಿವಿಲ್ಲು ಇರ್ಬೋದು, ಸಿವಿಲ್ಲು ಮತ್ತು ಸಿವಿಲ್ ಮತ್ತು CRDRಗಳ ನೇಮಕಾತಿ ಈ ಒಂದು 4,000 ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಇದರಲ್ಲಿ ಆಗೋ ಸಾಧ್ಯತೆ ಇದೆ. 4,000 ಅಂತ ಏನಿದೆಲ್ಲ 4,000 ಆಗ್ಬೋದು, ಇಲ್ಲ ಅಂತಲೇ ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಅಥವಾ 3,000 ಆಗ್ಬೋದು, ಅಥವಾ 2,500 ಈ ರೀತಿಯಾದಂಥ ಪೋಸ್ಟ್ಗಳು ಕಾಲ್ ಆಗ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ನೋಡೋದಾದರೆ 4,000 PSI ಅಂತ ಹೇಳಿದರೆ ಒಟ್ಟಾರೆಯಾಗಿ 699 ಪೋಸ್ಟ್ಗಳು ಏನು ಖಾಲಿ ಇದ್ದಾವೆ PSIಗೆ ಸಂಬಂಧಪಟ್ಟಂತೆ, ಅವುಗಳನ್ನ ಮುಂಬರುವಂಥ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡೋದು ಅಂತ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ 400 PSI
ಐಗಳನ್ನ ಮಾಡ್ಬೋದು ಅಂತ ಹೇಳಿದರು. ಬಟ್ ಇದರಲ್ಲಿ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಇನ್ನು 2000 ಏನಿದೆ ನಗರ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ, ಸೊ ಪೊಲೀಸ್ ಕಾನ್ಸ್ಟೇಬಲ್ಗಳ ನಗರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡಿಕೊಳ್ಳಲಾಗೋದು ಅಂತ ಹೇಳಿದರು. ಸೊ ಇದು ಹಳೆಯ BJP ಸರ್ಕಾರದಲ್ಲಿ ಇರತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಸೊ ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಏನು ಕ್ರಮವನ್ನು ಕೈಗೊಳ್ಳುತ್ತದೆ ಅಂತ ನೋಡ್ಕೋಬಹುದು. ಹಾಗೆ ಇನ್ನು 1000 ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ 1000 KSSF ನೇಮಕಾತಿ ಏನಿದೆ, ಸೊ ಈ ಒಂದು 1000 KSSF ನೇಮಕಾತಿಯಲ್ಲಿ 1000 ಆಗ್ಬೋದು, ಇಲ್ಲ ಅಂತಂದರೆ ಸೊ 500 ಡಿವೈಡೆಡ್ ಮಾಡಿ ಅಂದರೆ 500 ಒಮ್ಮೆ ಕಾಲ್ ಮಾಡಿದರೆ ಸೊ 500 ತದನಂತರದಲ್ಲಿ ಸೊ ಕಾಲ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇವೆಲ್ಲವೂ ಕೂಡ 2024 ಮತ್ತು 25ರ ಒಂದು ವರ್ಷದಲ್ಲಿ ನೇಮಕಾತಿ ಆಗತಕ್ಕಂಥ ಸೊ ಹಲವಾರು ನೋಟಿಫಿಕೇಶನ್ಗಳ ಮಾಹಿತಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವೆಲ್ಲವೂ ಕೂಡ ಯಾವಾಗ ಆಗ್ಬೋದು ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳೋದಾದರೆ ಸ್ನೇಹಿತರೆ, ಸೊ ಸೆಪ್ಟೆಂಬರ್ ಅಥವಾ ಈ ವರ್ಷದ ಸೆಪ್ಟೆಂಬರ್ ಅಥವಾ ನವಂಬರ್ ಒಳಗಾಗಿ ಅಥವಾ ಸೆಪ್ಟೆಂಬರ್ ಮತ್ತು ನವಂಬರ್ ಒಳಗಾಗಿ ಈ ಒಂದು ಏನು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಹಾಗೆ PSI ಏನಿದೆ ಹೊಸ ನೇಮಕಾತಿ ಸೆಪ್ಟೆಂಬರ್ ಮತ್ತು ನವಂಬರ್ ಒಳಗಾಗಿ ಈ ಒಂದು ನೇಮಕಾತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಯಾವುದೂ ಕೂಡ ಅಧಿಕೃತ ಮಾಹಿತಿ ಅಲ್ಲ, ಆದರೆ ಕೆಲವೊಂದಿಷ್ಟು ಮೂಲಗಳಿಂದ ಈ ಒಂದು ನೇಮಕಾತಿ ಅಂದರೆ ಈ ಒಂದು ಪೊಲೀಸ್ ನೇಮಕಾತಿ ಹೊಸ ನೇಮಕಾತಿ ಏನಿದೆ ಸೆಪ್ಟೆಂಬರ್ ಅಥವಾ ನವಂಬರಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಏನಿದೆ ಅಂತಂದರೆ ಸೊ ವಿಲೇಜ್ ಅಕೌಂಟೆಂಟ್ ಕೂಡ ಇದೆ, ಹಾಗೆ PDOನೂ ಕೂಡ ಇದೆ. ಸೊ PDO ಮತ್ತು ವಿಲೇಜ್ ಅಕೌಂಟೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅವರು ಕೂಡ ಸರಿಯಾದ ರೀತಿಯಾದಂಥ ತಯಾರಿ ನಡೆಸಿ, ಹಾಗೆ ಮುಂಬರುವಂಥ ಏನು ನೇಮಕಾತಿಗಳಿದ್ದಾವೆ ಸೊ ಅವುಗಳು ಕೂಡ ತಯಾರಿ ನಡೆಸಿ. ಯಾಕಂದರೆ ಯುದ್ಧ ಬಂದಾಗ ಸಿದ್ಧರಾಗೋ ಬದಲು ಸೊ ಯುದ್ಧ ಬರೋಕ್ಕಿಂತ ಮುಂಚೆನೇ ನೀವು ಸಿದ್ಧರಾಗಿದೆ ಅಂತಂದರೆ ಸೊ ಎಲ್ಲ ಒಂದು ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಆಗಲೇಬೇಕಂತ ಏನು ತಯಾರಿಯನ್ನು ಮಾಡ್ತಾಯಿದ್ರಿ ಸೊ ಅವ್ರೇನು ಮಾಡಿ ಅಂತಂದರೆ ಸೊ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ. ಸೊ ಏನು ಕ್ವಶನ್ ಪೇಪರ್ಗಳಿರ್ತವೆ ಸೊ ಕ್ವಶನ್ ಪೇಪರನ್ನು ಕೂಡ ರಿವಿಷನ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸೊ ಪ್ರಚಲಿತ ಘಟನೆಗಳನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಏನೊಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪರೀಕ್ಷೆ ನಾವು ತಯಾರಿ ನಡೆಸಬೇಕು ಅಂತಂದರೆ ಫಿಸಿಕಲ್ ಆಗಿರ್ಬೋದು, ಎಕ್ಸಾಮ್ ರಿಟರ್ನ್ ಆಗಿರ್ಬೋದು, ಸೊ ಮೆಡಿಕಲ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ನೀವು ಈಗಿಂದನೇ ಗಮನ ಹರಿಸಿಕೊಂಡು ಹೋದರೆ ಸೊ ಏನು ಮುಂಬರುವಂಥ ನೇಮಕಾತಿಗಳೇನಿದ್ದಾವೆ ಸೊ ಅವುಗಳಲ್ಲಿ ನೀವು ಏನಂತಂದರೆ ಸೊ ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಏನು ಸಿಲೆಬಸ್ ಇದೆ ಕರೆಕ್ಟಾಗಿ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ. ಸೊ ಏನೇನು ಸಿಲೆಬಸ್ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಏನಿದೆ ಸೊ ಹಲವಾರು ಮಾಹಿತಿಗಳನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ 2024 ಮತ್ತು 25ರ ಒಂದು ನೇಮಕಾತಿಯಲ್ಲಿ 2024 ಮತ್ತು 25ರ ನೇಮಕಾತಿಯಲ್ಲಿ ಇವೆಲ್ಲ ಪೋಸ್ಟ್ಗಳು ಏನು ಕರೆಯುವ ಸಾಧ್ಯತೆ ಅಂದರೆ ಇದರಲ್ಲಿ ಪಕ್ಕಾ ಅಂತಂದರೆ ಯಾವುದು ಅಂತಂದರೆ 4000 ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಇದು ಆಗುತ್ತೆ. ಹಾಗೆ ಇನ್ನು 1000 ಪೊಲೀಸ್ ಕಾನ್ಸ್ಟೇಬಲ್ KSSF ಏನಿದೆ ಸೊ ಇದು ಆಗುತ್ತೆ. ಇದು ಎರಡೂ ಕೂಡ ಪಕ್ಕಾ ಕನ್ಫರ್ಮ್ ಆಗಿದೆ. ಆದರೆ ಇನ್ನು PSI ಅಲ್ಲಿ ನೋಡಿದರೆ ಸೊ PSI ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗ್ಬೋದು. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಈಗಾಗಲೇ ಇರತಕ್ಕಂಥ ಹಳೆ ನೇಮಕಾತಿ ಏನಿದೆ 545 ಮತ್ತು 402 ಇದು ಕೂಡ ಇನ್ನೂ ಎಕ್ಸಾಮ್ 545 ಆಗಿದೆ, 402 ಇನ್ನೂ ಎಕ್ಸಾಮ್ ನಡಿಬೇಕಾಗಿದೆ. ಸೊ ಅದನ್ನು ಯಾವಾಗ ನಡೆಸ್ತಾರೋ ಅಂತ ಇನ್ನೂ ಮಾಹಿತಿ ಇಲ್ಲ. ಸೊ ಇಷ್ಟು ನೇಮಕಾತಿಗಳು 2024 ಮತ್ತು 25ರ ನೇಮಕಾತಿಯಲ್ಲಿ ಸೊ ಆಗುವ ಸಾಧ್ಯತೆಯಿಂದ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕಂತ ಏನು ತಯಾರಿ ನಡೆಸ್ತಾ ಇದ್ರಿ ಸೊ ದಯವಿಟ್ಟು ಈಗಿಂದನೇ ನಿಮ್ಮ ಒಂದು ತಯಾರಿಯನ್ನು ನಡೆಸಿ. ಫಿಸಿಕಲ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸನ್ನು ಕವರ್ ಮಾಡ್ಕೊತಾ ಹೋಗಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಮಾಹಿತಿಗಳನ್ನ ನೀಡ್ತಾ ಇರ್ತೀವಿ. ಯಾರು ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕನ್ನೋರು ದಯವಿಟ್ಟು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನೂ ಕೂಡ ಇದೆ. ಸೊ ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ KPSC ನಡೆಸ್ತಕ್ಕಂಥ ಏನು ಎಕ್ಸಾಮ್ಗಳಿದ್ದಾವೆ ಸೊ ಇವುಗಳ ಬಗ್ಗೆಯೂ ಕೂಡ ಹಲವಾರು ಮಾಹಿತಿಗಳನ್ನ ನಾವು ನೀಡ್ತಾ ಇರ್ತೀವಿ. ಸೊ ಯಾರು ಜಾಯ್ನ್ ಆಗಿಲ್ಲ ಸೊ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.